My dear students, in my last virtual session, we have been learning about the definition, meaning, and advantages, disadvantages of interview method as well. Okay, ಕಳೆದ ಅವಧಿಯಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಈ ಇಂಟರ್ವ್ಯೂ ಅಂದ್ರೆ ಸಂದರ್ಶನ ವಿಧಾನದ ಬಗ್ಗೆ ಅರ್ಥವನ್ನು ಮಾಡ್ಕೊಳ್ತಾ ಇದ್ವಿ, ಕಲ್ತಿದ್ದೀವಿ. ಇಂಟರ್ವ್ಯೂ ಅಂದ್ರೇನು? ಓಕೆ, ಅಂದ್ರೆ ಸಂದರ್ಶನ ಅಂದ್ರೇನು, ಸಂದರ್ಶನದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಯಾವುವು, ಜೊತೆಗೆ ಸಂದರ್ಶನದ ಗುಣಗಳು ಮತ್ತು ಅವಗುಣಗಳು ಏನು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಟುಡೇ we will move on to the types of the interview method. ಈ ಒಂದು ಸಂದರ್ಶನ ವಿಧಾನದ 3 ಪ್ರಮುಖ ವಿಧಗಳು ಯಾವುದು ಎಂಬುದರ ಬಗ್ಗೆ ಅಧ್ಯಯನವನ್ನ ಮಾಡೋಣ. Dear students, in this interview method there are 3 types of the methods that the usually interviewer go and seek all the information for that particular job or any kind of the career, whatever they have specified for it, whatever their purposes of the interview is, accordingly they will go for the type of the interview. ಈ ಒಂದು ಇಂಟರ್ವ್ಯೂ ಸಂದರ್ಶನದಲ್ಲಿ ಸಂದರ್ಶಕನು ತಾವು ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತದೆ, ಅಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ವಿಧಾನವನ್ನ ಅನುಸರಿಸ್ತಾರೆ. ಇದರಲ್ಲಿ ಮುಖ್ಯವಾಗಿ 3 ಬಗೆಯಾಗಿರ್ತಕ್ಕಂಥ ಸಂದರ್ಶನಗಳನ್ನ ನಾವು ನೋಡ್ತೀವಿ. There are 3 types of the interviews. First one is the structured interview. Second one is the semi-structured interview. Third one is the unstructured interview. ಈ ಒಂದು ಸಂದರ್ಶನದಲ್ಲಿ 3 ವಿಧವಾಗಿರ್ತಕ್ಕಂತಹ ಸಂದರ್ಶನಗಳನ್ನು ಕಾಣ್ತೀವಿ. ಮೊದಲನೇದು ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದ್ರೆ ರಚನಾತ್ಮಕವಾಗಿರ್ತಕ್ಕಂತಹ ಸಂದರ್ಶನ. ಎರಡನೇದು ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಅರೆ ರಚನಾತ್ಮಕ ಸಂದರ್ಶನ. ಮೂರನೇದು ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂದ್ರೆ ರಚನಾತ್ಮಕವಲ್ಲದ ಸಂದರ್ಶನ ಅಂತ ನಾವು ಈ ರೀತಿಯಾಗಿ 3 ವಿಧಗಳನ್ನ ನಾವಿಲ್ಲಿ ಕಾಣ್ತೀವಿ. So let us move on to the details of the structured interview. Now we have to keep eye on understand the definition of structured interview. ಈ ರಚನಾತ್ಮಕವಾಗಿರ್ತಕ್ಕಂಥ ಸಂದರ್ಶನದ ವ್ಯಾಖ್ಯಾನಗಳು ಏನು, ಅದರ ಅರ್ಥ ಏನ ಆಗ್ತಿದೆ ಆ ವ್ಯಾಖ್ಯಾನಗಳಿಂದ ಅಂತಕ್ಕಂಥದ್ದನ್ನ ನಾವು ಗಮನಿಸೋಣ. A structured interview is a type of interview in which the interviewer asks a particular set of predetermined questions. ಈ ಒಂದು ರಚನಾತ್ಮಕವಾಗಿರ್ತಕ್ಕಂತಹ ಸಂದರ್ಶನವು ಒಂದು ಬಗೆಯಾದ ಒಂದು ಸಂದರ್ಶನವಾಗಿದ್ದು, ಈ ಸಂದರ್ಭದಲ್ಲಿ ಸಂದರ್ಶಕನು ಹಲವಾರು ಪೂರ್ವ ನಿರ್ಧಾರಿತವಾಗಿರ್ತಕ್ಕಂತಹ ಒಂದು ಸಮೂಹದ ಒಂದು ನಿರ್ದಿಷ್ಟವಾದ ಪ್ರಶ್ನೆಯನ್ನು ಕೇಳುತ್ತಾ ಹೋಗುತ್ತಾನೆ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಹಿಯರ್ ದಿ ಸೆಟ್ ಆಫ್ ದ ಕ್ವಶನ್ಸ್, ಓಕೆ, predetermined questions and the particular type of the questions that will be asked by the interviewer to the interviewee. ಸಂದರ್ಶನಾರ್ಥಿಗಳಿಗೆ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂತಹ ಪ್ರಶ್ನೆಗಳು. ಈ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಏನನ್ನು ಬಯಸ್ತವು? ವಾಟ್ ಎಕ್ಸಾಕ್ಟ್ಲಿ ದಿ predetermined questions are seeking? These are set based on the what exactly the purposes and intention of that particular interview. They have framed very well in advance, and one after the other, okay, one after the other. So definitely the interviewer will ask the question to the interviewee. ಈ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಸಂದರ್ಶನದಲ್ಲಿ ಈ ಪೂರ್ವ ನಿರ್ಧಾರಿತವಾಗಿರ್ತಕ್ಕ ಪ್ರಶ್ನೆಗಳು ಇವು ಯಾವುದರ ಮೇಲೆ ಆಧಾರಿತವಾಗಿರ್ತಾವಪ್ಪ ಅಂದ್ರ ಆ ಸಂದರ್ಶನದ ಉದ್ದೇಶಗಳ ಮೇಲೆ ಆಗಿರ್ತಾವು. ಕೆಲವೊಂದು ಸಂದರ್ಭಗಳಲ್ಲಿ ಯಾವ್ದಾದ್ರು ಕ್ಲರಿಕಲ್ ಜಾಬ್ ಈ ಒಂದು ಹುದ್ದೆಗೆ ಆಯ್ಕೆ ಮಾಡ್ಕೋಬೇಕಾಗಿರ್ತಪ್ಪ ಅಂದ್ರೆ ತಮ್ಮ
ತಮ್ಮದೇ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಅವ್ರು ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ಇಂದಿನ ಕಾಲದಲ್ಲಿ ಅವ್ರು ಏನ್ ಪ್ರಶ್ನೆ ಕೇಳಬಹುದು, ನಿಮಗೆ ಕಂಪ್ಯೂಟರ್ದ ಕೌಶಲ್ಯ ಹೊಂದಿದೆಯಾ, ಹೌದಾ, ಆಫೀಸ್ ಆಟೋಮೇಷನ್ ಗೊತ್ತಿದೆಯಾ, ನೀವೆಲ್ಲಾದ್ರೂ ಕೆಲಸ ಮಾಡ್ತಿದ್ದೀರಾ, ಹಾಗಾದ್ರೆ ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ ಯಾವ ಯಾವ ಒಂದು ಕಂಪ್ಯೂಟರ್ ಆಫೀಸ್ ಸಂಬಂಧಪಟ್ಟಿರ್ತಕ್ಕಂತಹ ಎಕ್ಸೆಲ್ ಆಗಿರ್ಬೋದು ಅಥವಾ ಯಾವುದೇ ಆಫೀಸ್ ಆಟೋಮೇಷನ್ ನಲ್ಲಿ ಇರ್ತಕ್ಕಂಥ ಇನ್ನಿತರ ವಿಷಯಗಳ ಬಗ್ಗೆ ಅವ್ರು ಏನ್ ಮಾಡಬಹುದು, ಮುಂಚಿತವಾಗಿ ಪ್ರಶ್ನೆಗಳನ್ನ ಇಟ್ಕೊಂಡು ನಿಮಗೆ ಕರೀಬಹುದು. ಶಿಕ್ಷಕರ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಏನ್ ಮಾಡಬಹುದು, ಕೆಲವೊಂದು ಸಂದರ್ಭದಲ್ಲಿ ನೀವು ಹೋಗ್ಬೋದು, ನೀವು ಪ್ರೈವೇಟ್ ಸ್ಕೂಲ್ ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ನಿಮ್ಮನ್ನ ಕರೀತಾರೆ. ಅವಾಗ ಯಾವ ವಿಷಯ ನಿಮ್ಗೆ ಪರಿಚಯ ಮಾಡ್ಕೊಡಿ ಅಂತ ಹೇಳ್ತೀರಿ, ನಿಮಗೆ ಯಾವ್ಯಾವ ವಿಷಯಗಳನ್ನ ನೀವು ಕಲಿಸುವುದಕ್ಕೆ ಅರ್ಹರಾಗಿದ್ದೀರಿ, ನಿಮ್ಮ B.Ed ಯಾವಾಗಾಯ್ತು, ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಹೋಗ್ತಾರೆ. ಒಂದೊಂದಾಗಿ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂತಹ ತಮ್ಮ ಉದ್ದೇಶಗಳಿಗೆ ಅನುಗುಣವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಅವ್ರೇನ್ ಮುಂಚಿತವಾಗಿ ತಯಾರು ಮಾಡ್ಕೊಂಡಿರ್ತಾರ, ಪ್ರಶ್ನೆಗಳನ್ನ ಅವುಗಳನ್ನ ವ್ಯವಸ್ಥಿತವಾಗಿ ತಯಾರು ಮಾಡ್ಕೊಂಡಿರ್ತಾರೆ. ವಾಟ್ ಎಕ್ಸಾಕ್ಟ್ಲಿ ದ ಆರ್ಗನೈಸೇಷನ್ ಸೀಕ್ಸ್ ಟು ರಿಕ್ರೂಟ್ ಫಾರ್ ಅ ಪರ್ಟಿಕ್ಯುಲರ್ group of the teacher. Suppose if they wanted to go for the science teacher, they will ask the what are the content or the curriculum involved in the science of 8th standard. Okay, and they can seek the clarification in regard to that one. They can ask about the methodology, they can ask about the teaching aid, they can ask about the content, they can ask about the evaluation part as well as to the interviewee. ಓಕೆ, ಇಲ್ಲಿ ಸಂದರ್ಶನಾರ್ಥಿಗಳಿಗೆ ಯಾವುದೇ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗಕ್ಕೆ ಆಕಾಂಕ್ಷೆ ಏನಿರ್ತಾನೆ ಅವ್ರಿಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮುಂಚಿತವಾಗಿ ರಚನೆ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂತಂದ್ರೆ ಸೊ ಹಿ ವಿಲ್ ಬಿ ಡೆಫಿನೆಟ್ಲಿ ಫಿಟ್ soon after the recruitment to deal with the methodology or pedagogy of teaching English. Okay, in structured interview, questions are planned and created in advance, which means that all candidates are asked the same questions in the same order. See, for example, in the panel of experts called as a interviewers, so definitely they will ask the whatever the questions what they are mentioned before the hand, well in advance, what the questions are tabled on them to ask. ಇಲ್ಲಿ ಮುಂಚಿತವಾಗಿ ಆ ಒಂದು ಸಂದರ್ಶನ ಒಂದು ಗುಂಪಿನಲ್ಲಿರ್ತಕ್ಕಂಥ ಬಹಳ ಜನ ಇರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಸಂದರ್ಶನಕಾರರು, ಎಕ್ಸ್ಪರ್ಟ್ ಟೀಚರ್ ಇರ್ತಾರೆ, ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಒಂದಿಬ್ಬರು ಮೂರು ಜನ ಏನು ಶೈಕ್ಷಣಿಕ ತಜ್ಞರು ಕೂಡ ಇರಬಹುದು, ಅಥವಾ ಇಬ್ಬರು ಮೂರು ಜನ ಸೀನಿಯರ್ ಟೀಚರ್ಸ್ ಇರಬಹುದು. So in this way they can go for asking the related questions. Okay, it is highly systematized techniques of recording. So they can record also as well as, and why they wanted to record? Because they will go for once again observing the things if they have done it the video recording, or else they can record through that in that of the particular type of the writing work using the what in white, in black and white, they can take the whatever the points or proceedings happened in that particular interview with the particular interviewer. Okay, it is method of quantitative research used for the purpose of the survey. ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿಯೂ ಕೂಡ ನಾವು ಇದನ್ನು ಸರ್ವೆ ಮಾಡುವುದಕ್ಕಾಗಿ, ಸಮೀಕ್ಷೆ ಮಾಡುವುದಕ್ಕಾಗಿನೂ ಕೂಡ ಒಂದು ಸಂಶೋಧನೆಯ ಉದ್ದೇಶವನ್ನಿಟ್ಟುಕೊಂಡು ಕೂಡ ಈ ಒಂದು ವಿಧಾನವನ್ನ ಅನುಸರಿಸ್ತೀವಿ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ಮಲ್, ಪ್ಯಾಟರ್ನ್ಡ್, ಪ್ಲಾನ್ಡ್, ಸ್ಟ್ಯಾಂಡರ್ಡೈಸ್ಡ್ ಇಂಟರ್ವ್ಯೂ. ಇದಕ್ಕೆ ಇನ್ನಿತರ ಹೆಸರುಗಳಿಂದಲೂ ಕೂಡ ನಾವು ಕರಿತೀವಿ. ಏನಂತಂದ್ರ ಔಪಚಾರಿಕವಾಗಿರ್ತಕ್ಕಂಥ, ಆದರ್ಶೀಕೃತವಾಗಿರ್ತಕ್ಕಂಥದ್ದು, ಯೋಜನಾತ್ಮಕವಾಗಿರ್ತಕ್ಕಂಥದ್ದು, ಸ್ಟ್ಯಾಂಡರ್ಡೈಸ್ಡ್, ಮಾದರಿಯಾಗಿರ್ತಕ್ಕಂತಹ ಒಂದು ಇಂಟರ್ವ್ಯೂ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ. ಓಕೆ, then so in this structured interview type of the what we call as methodology, we will go with the two type of the natured questions. Usually these two types of the natured questions will be asked by the interviewer. ಇಲ್ಲಿ ಯಾರು ಸಂದರ್ಶಕರ ಮಾಡ್ತಾ ಇರ್ತಾರೆ, ಸಂದರ್ಶಕರಾಗಿ
ಕೆಲಸ ಮಾಡ್ತಾ ಇರ್ತಾರೆ. ಅವರು ಎರಡು ರೀತಿಯಾಗಿರ್ತಕ್ಕಂಥ ಎರಡು ಸ್ವಭಾವದ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ದ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಕ್ವೆಶ್ಚನ್ ಕ್ಯಾನ್ ಬಿ ಓಪನ್ ಎಂಡೆಡ್ ಆರ್ ಕ್ಲೋಸ್ ಎಂಡೆಡ್. Among these two, open-ended or close-ended, they can follow anyone or they can go for mixed by mixing both open-ended as well as close-ended question. ಕೆಲವು ಸಂದರ್ಭಗಳಲ್ಲಿ ಓಪನ್ ಎಂಡೆಡ್ ಪ್ರಶ್ನೆಗಳು ಅಂತಂದ್ರೆ ಮುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಓಕೆ, ಕ್ಲೋಸ್ಡ್ ಎಂಡೆಡ್ ಅಂತಂದ್ರ ಕ್ಲೋಸ್ಡ್ ಅಂದ್ರೆ ಸಂವೃತ ಪ್ರಶ್ನೆಗಳು. ಓಕೆ, ಸಂವೃತ ಪ್ರಶ್ನೆಗಳು. ಓಪನ್ ಎಂಡೆಡ್ ಅಂದ್ರ ಮುಕ್ತ ಪ್ರಶ್ನೆಗಳು. ಈ ಒಂದು ಕ್ಲೋಸ್ ಎಂಡೆಡ್ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಅವರ ಪ್ರಶ್ನೆಗಳು ನಿರ್ದಿಷ್ಟವಾಗಿರ್ತವು. ಈಗ ಉದಾಹರಣೆಗೆ ಒಬ್ಬ ಅಭ್ಯರ್ಥಿಗೆ ಅವ್ರು ಕೇಳ್ತಾರೆ, ನೀವು ಎಷ್ಟು ವರ್ಷ ಅನುಭವವನ್ನು ಹೊಂದಿರ್ತೀರಿ ಅಷ್ಟೇ ಹೇಳ್ಬೇಕಾಗ್ತದೆ ಸಂದರ್ಶನ. ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್, ಅವಾಗ ಕ್ಲೋಸ್ಡ್ ಆಗಿರ್ತೈತಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಆರ್ ಯು ಕರೆಂಟ್ಲಿ ವರ್ಕಿಂಗ್ ಆಸ್ ಸೈನ್ಸ್ ಟೀಚರ್? ಕ್ವಶನ್. ಆರ್ ಇಂಗ್ಲಿಷ್ ಟೀಚರ್? ಕ್ವಶನ್. They have to say yes or no. Understood my point? Here the limitations will be there to get the answer for the closed ended type of the questions. ಈ ಒಂದು ಸಂವೃತ ಒಂದು ಮಾದರಿಯ ಒಂದು ಪ್ರಶ್ನೆಗಳು ಏನಿರ್ತಾವಲ್ಲ, ಇಲ್ಲಿ ಸಂವೃತವಾಗಿರ್ತಕ್ಕಂಥ ಪ್ರಶ್ನೆಗಳು ಇವು ಯಾವಾಗಲೂ ಕೂಡ ಒಂದು ಮಿತವಾಗಿರ್ತಕ್ಕಂತಹ ಉತ್ತರಗಳನ್ನ ಪಡಿತವೆ. ವಾಟ್ ಎವರ್ ದೇ ಆರ್ ಆಲ್ರೆಡಿ ರಿಟರ್ನ್ ಇನ್ ದಟ್ ಒನ್. ಆಕ್ಚುಲಿ ಅವ್ರು ಬರ್ದು ಬಿಟ್ಟಿರ್ತಾರೆ. ಓಕೆ, ಓನ್ಲಿ ದ ಥಿಂಗ್ ಈಸ್ ಅಲ್ಟರ್ನೇಟಿವ್ ಆನ್ಸರ್ಸ್ ದೇ ಹ್ಯಾವ್ ಟು ಗಿವ್. ಓನ್ಲಿ ದ ಇಂಟರ್ವ್ಯೂವಿ ಹ್ಯಾಸ್ ಟು ಗಿವ್ ದಿ ಅಲ್ಟರ್ನೇಟಿವ್ ಆನ್ಸರ್ಸ್. ಓಕೆ, ಇಂಟರ್ವ್ಯೂವರ್ ಯಾರು ಇರ್ತಾರಲ್ಲ, ಸಂದರ್ಶನಾರ್ಥಿ, ಅವ್ರು ಹೌದಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಇಲ್ಲದೆ ಇದ್ದ ನೇರವಾಗಿ ಉತ್ತರಗಳನ್ನ ಕೊಡಬೇಕು. ಒಂದೇ ಒಂದು ಉತ್ತರವನ್ನು ಮಾತ್ರ ಈ ಒಂದು ಸಂವೃತವಾಗಿರ್ತಕ್ಕಂತಹ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಇಂಟರ್ವ್ಯೂ ಸಂದರ್ಶನದಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇದು ಒಂದಿರ್ತದೆ. ನೆಕ್ಸ್ಟ್, ಓಪನ್ ಎಂಡೆಡ್ ಕ್ವಶನ್ಸ್ ಆರ್ ದೋಸ್ that can be answered in many ways and allow the respondent to give elaborate and thoughtful answer. So surely there are many ways to ask the open-ended questions. Okay, then how we can say ask the question then? So during this pandemic times, how you are delivering the online teaching? Okay, how you are delivering the online teaching during the pandemic, COVID-19 pandemic. ಈ ಒಂದು COVID-19 ಸಾಂಕ್ರಾಮಿಕ ರೋಗದ ಅವಧಿಯಲ್ಲಿ ನೀವು ಆನ್ಲೈನ್ ಮೂಲಕವಾಗಿ ಹೇಗೆ ಪಾಠವನ್ನು ಮಾಡುತ್ತೀರಿ? This is the open-ended questions. In this way, in their own way, the candidate can respond to that particular questions. He can elaborate. Okay, he can give the number of interrelated statements one after the other. He can analyze in his own way and extend and elaborate his answer. So there is no limit for the expression of his perspective, expression of his views. So therefore, here the respondent can answer thoughtfully. This one has to be kept in mind. ಇಲ್ಲಿ ಪ್ರತಿಕ್ರಿಯೆ ನೀಡತಕ್ಕಂತಹ ವ್ಯಕ್ತಿ, ಅಭ್ಯರ್ಥಿ, ಸಂದರ್ಶನಾರ್ಥಿ ಯಾವಾಗಲೂ ಕೂಡ ವಿಚಾರ ಮಾಡಿ ಉತ್ತರಗಳನ್ನ ಕೊಡಬೇಕಾಗ್ತದೆ. Whereas in closed-ended questions ask respondents for specific pieces of information and often require the respondent to choose from a list of the alternatives that I have explained already there. Okay, then advantages of structured interview. Since in structured interviews, all the candidates are asked the same questions, it is easy to compare their answers. See, for example, first the interviewer come and whatever the questions are there. So after
exiting from the interview room, he will pass it to the another person. Understood my? So therefore, it is very easy for the candidates to compare and give the answers, give the responses. Second one, we can evaluate candidates in most objective and fair way. The prepared structured questions are, these are satisfying the purposes of the institutions. What exactly intended? So definitely, keeping in view of that one, they are going to be the persons or the candidates will be selected in an objective and fair way by going through the evaluation. ಅಂದ್ರೆ ಈ ಅಭ್ಯರ್ಥಿ ಏನಿರ್ತಾರಲ್ಲ ಅವರನ್ನು ವಸ್ತುನಿಷ್ಠವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಆ ಸಂದರ್ಶನಾರ್ಥಿಗಳನ್ನ ಮೌಲ್ಯಮಾಪನ ಮಾಡುವುದಕ್ಕೆ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂತಹ ಒಂದು ಸಂದರ್ಶನವಾಗಿದೆ. Okay, structured interviews are more legally defensive. Sometimes see for example, in IAS, KAS, KES examination, gazetted officers examination, there also will be the what we call as interview after taking the objective type of the test, essay type of the test, or descriptive nature of test. Last will be the interview. ನೀವು ನೋಡಬಹುದು IAS, KAS, KES ಮತ್ತು ಇನ್ನು ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ಗಳಲ್ಲಿ ಮೊದಲು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಇರುತ್ತೆ, ತದನಂತರದಲ್ಲಿ ವೈವಾ ಇರುತ್ತೆ. ಅಲ್ಲಿ ವೈವಾದಲ್ಲಿ ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ವೈ that will also be counted for the recruitment of that post. So that is why this is structured interviews are also legally defensive. ಅದಕ್ಕೆ ಕೆಲವು ಸಂದರ್ಭದಲ್ಲಿ ಹೋಗ್ತಿರ್ತಾರೆ ಕೋರ್ಟಿಗೆ ಹೋದ್ರೂ ಕೂಡ ಏನಾಗ್ತಿರ್ತೈತಿ, ಇಲ್ಲಿ ಅಂಕಗಳನ್ನ ಆ ಅಭ್ಯರ್ಥಿ ಯಾವುದ್ರ ಮೇಲೆ ಸಾಮರ್ಥ್ಯವನ್ನ ಮಾಡಿರ್ತಾನೋ, ಓಕೆ, ಉತ್ತಮವಾದ ಸಾಮರ್ಥ್ಯವನ್ನ ತೋರ್ಪಡಿಸಿದ್ರೆ ಅಭ್ಯರ್ಥಿ ಉತ್ತಮವಾದ ಅಂಕಗಳನ್ನ ಸಂದರ್ಶನದಲ್ಲಿ ಪಡಿತಾನೆ. If the candidate has shown a very well capabilities, then very well responses, certainly he will be at the higher positions. Even those other candidates question in the court also, so surely this will be legally defensible. ಅಂದ್ರೆ ಕಾನೂನಾತ್ಮಕ ರೀತಿಯ ಒಂದು ಸಂರಚನೆಯನ್ನು ಕೂಡ ಕಾನೂನು ರಕ್ಷಣೆಯನ್ನು ಕೂಡ ಈ ರಚನಾತ್ಮಕವಾಗಿರ್ತಕ್ಕಂತಹ ಒಂದು ಸಂದರ್ಶನಗಳು ಹೊಂದಿವೆ. These can reach a large sample. So surely, so once the question paper, once the questions prepared for this structured interview, they can be distributed to the all the organization, all the student as well, to that of the other organization. So ಹೀಗಾಗಿ ಇದು ಒಂದು ರೀತಿಯಾಗಿರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ಮಾದರಿಗಳಿಗೂ ಕೂಡ ಇದು ನಾವು ತಲುಪಿಸಬಹುದು. It can then this structured interview can ensure questions are fully understood. Okay, ಇಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗ್ತೈತಿ. There is a pre-developed system or guide to check the results. That's my point. ಇದನ್ನ ನಾವು ಗಮನದಲ್ಲಿ ಹರಿಸಬೇಕು. ಯಾಕಂದ್ರೆ ಪ್ರೀ-ಡಿಟರ್ಮೈನ್ಡ್ ಸಿಸ್ಟಮ್ ಅಂತಂದ್ರೆ ಯಾವಾಗಲೂ ಕೂಡ ರಚನಾತ್ಮಕವಾಗಿರ್ತಕ್ಕಂಥ ಸಂದರ್ಶನದಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ರೀತಿಯಾಗಿರ್ತಕ್ಕಂಥ ವೈಟೇಜ್ ಇರುತ್ತೆ. ಹೌದಾ? ಆ ವೈಟೇಜ್ ಅದು ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಹೀಗಾಗಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಗಮನಿಸಲಾಗುತ್ತೆ. ಮುಂಚಿತವಾಗಿ ಆನ್ಸರ್ ಕೀಸ್ಗಳು ಇರುತ್ತವೆ, ಮುಂಚಿತವಾಗಿ ರುಬ್ರಿಕ್ಸ್ ಗಳನ್ನ ತಯಾರು ಮಾಡಲಾಗಿರುತ್ತೆ. ಹೀಗಾಗಿ ಫಲಿತಾಂಶವನ್ನ ಮುಂಚಿತವಾಗಿಯೇ ಒಂದು ಮಾರ್ಗದರ್ಶನಕ್ಕನುಗುಣವಾಗಿ ಬಂದಿರತಕ್ಕಂಥ ಅಭ್ಯರ್ಥಿ ಕೊಟ್ಟಿರ್ತಕ್ಕಂಥ ಫಲಿತಾಂಶಗಳನ್ನ ಸಾಮರ್ಥ್ಯಗಳನ್ನ ತುಲನೆ ಮಾಡಿ ನಾವು ಏನ್ ಮಾಡಬಹುದು, ಗಮನಿಸಬಹುದು. ಹೀಗಾಗಿ ಇವುಗಳು ಫಲಿತಾಂಶಗಳನ್ನ ಏನ್ ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಮಾರ್ಗದರ್ಶನ ಮಾಡಲು ಅನುಕೂಲ ಆಗ್ತದೆ. These are easy to replicate as a fixed set of closed questions are used. ಈ ಒಂದು ಪ್ರಶ್ನೆ ಏನಿದೆ ಅಲ್ಲ,
ಈ ಒಂದು ಸಂದರ್ಶನದ ರಚನಾತ್ಮಕ ಸಂದರ್ಶನಗಳನ್ನ ಅಥವಾ ಪ್ರಶ್ನೆಗಳನ್ನ ನಾವು ಯಾವಾಗ್ಲೂ ಕೂಡ ಏನ್ ಮಾಡಬಹುದು, ಹಲವಾರು ನಕಲುಗಳನ್ನಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ it is easy to test for reality. ಓಕೆ, ರಿಯಾಲಿಟಿ ಅಂತಂದ್ರೆ ನೈಜವಾಗಿ ಏನ್ ಮಾಡಬಹುದು, ನಾವು ಈ ಒಂದು ಸಂದರ್ಶನವನ್ನ ನಾವು ಅಳೆಯಬಹುದು. ರಿಲಯಬಿಲಿಟಿ ಅಂದ್ರೆ ವಿಶ್ವಸನೀಯತೆಯನ್ನ ಹೊಂದಿರತಕ್ಕಂಥವುಗಳಾಗಿರುತ್ತೆ. ಯಾಕಂತಂದ್ರೆ ಒಮ್ಮೆ ಏನ್ ಪ್ರಶ್ನೆ ಕೇಳ್ತಾನೆ ಅದೇ ಉತ್ತರ ಬರ್ಬೇಕು, ನೆಕ್ಸ್ಟ್ ಟೈಮ್ ಏನ್ ಕೇಳ್ತಾನೆ ಅಥವಾ ಎರಡನೇ ಬಾರಿಗೂ ನೀವು ಸಂದರ್ಶನ ಮಾಡಿದ್ರೆ ಅದೇ ಉತ್ತರಗಳ ಬರುತ್ತಿದೆ. ಸೊ ಯಾಕಂತ ಅಂದ್ರೆ ಅಲ್ಲಿ ಪ್ರಶ್ನೆ ಕೇಳ್ತಕ್ಕಂತಹ ವಿಧಾನ ಚೇಂಜ್ ಆಗಲ್ಲ, ಪ್ರಶ್ನೆ ಚೇಂಜ್ ಆಗುದಿಲ್ಲ, ವಿಷಯ ಚೇಂಜ್ ಆಗುದಿಲ್ಲ. ಹೀಗಾಗಿ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿಯು ಕೂಡ ಏನ್ ಮಾಡ್ತಾನೆ, ಈ ಸಂದರ್ಭದಲ್ಲಿ ಈ ಅಂಶಗಳನ್ನ ಗಮನಿಸ್ತಾನೆ. ಸೊ ದೆನ್ ಕ್ಯಾನ್ ಟೇಕ್ ಪ್ಲೇಸ್ ವಿದಿನ್ ಅ ಶಾರ್ಟ್ ಅಮೌಂಟ್ ಆಫ್ ಟೈಮ್. ಕಡಿಮೆ ಅವಧಿಯಲ್ಲಿ ಕೂಡ ಏನ್ ಮಾಡಬಹುದು, ನಾವು ಇದನ್ನ ನಿರ್ವಹಣೆಯನ್ನ ಮಾಡಬಹುದು. ಓಕೆ, ದ ಇಂಟರ್ವ್ಯೂಸ್ ಆರ್ ನಾಟ್ ಫ್ಲೆಕ್ಸಿಬಲ್. ಇವು ನಮ್ಯತೆಯಿಂದ ಕೂಡಿರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಬಹಳ ಕಷ್ಟ ಆಗ್ಬಿಡ್ತೈತಿ. ಡಿಸ್ಅಡ್ವಾಂಟೇಜಸ್, ದ ಫಸ್ಟ್ ಡಿಸ್ಅಡ್ವಾಂಟೇಜ್ ನಮ್ಯತೆ ಅಂತಂದ್ರೆ ಏನದರ ಅರ್ಥ, ಈಗ ಕೆಲವೊಂದು ಅನ್ಸ್ಟ್ರಕ್ಚರ್ಡ್ ನಲ್ಲಿ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಮುಂಚಿತವಾಗಿ ರಚನೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಟ್ಟು ಹಲವಾರು ಪ್ರಶ್ನೆಗಳನ್ನ ಪಡಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇದು ನಮ್ಯತೆಯನ್ನು ಹೊಂದಿರುವುದಿಲ್ಲ, ಹೊಂದಾಣಿಕೆಯನ್ನು ಹೊಂದಿರುವುದಿಲ್ಲ. ಓಕೆ, ದಿಸ್ ಮೀನ್ಸ್ ಅ ನ್ಯೂ ಕ್ವಶನ್ಸ್ ಕೆನಾಟ್ ಬಿ ಆಸ್ಕ್ಡ್ ಡ್ಯೂರಿಂಗ್ ದಿ ಇಂಟರ್ವ್ಯೂ. ಹೊಸ ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಕೇಳುವಂತಿಲ್ಲ. ದಿಸ್ ಇಸ್ ದಿ ಫಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ದಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. ರಚನಾತ್ಮಕವಾಗಿರ್ತಕ್ಕಂಥ ಸಂದರ್ಶನದ ಮೊದಲನೇ ಏನಂತ ಹೇಳ್ತೀವಿ, ಇದು ಅವಗುಣ. ದ ಆನ್ಸರ್ಸ್ ಫ್ರಮ್ ದ ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್ ಲ್ಯಾಕ್ ಡೀಟೇಲ್ಸ್. ರಚನಾತ್ಮಕವಾಗಿರ್ತಕ್ಕಂಥ ಸಂದರ್ಶನದ ಉತ್ತರಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಈ ವಿವರಣೆಯನ್ನ ಒಳಗೊಂಡಿರುವುದಿಲ್ಲ. ರಿಸ್ಟ್ರಿಕ್ಟಿವ್ ಕ್ವಶನಿಂಗ್ ಲೀಡ್ಸ್ ಟು ರಿಸ್ಟ್ರಿಕ್ಟಿವ್ ಆನ್ಸರ್ಸ್. ಪ್ರಶ್ನೆನೇ ಮೊದಲು ಏನಾಗಿರ್ತೈತಿ, ರಿಸ್ಟ್ರಿಕ್ಟಿವ್ ಇರ್ತೈತಿ. ಇಟ್ ಈಸ್ ವೆಲ್ ಎಸ್ಟಾಬ್ಲಿಷ್ಡ್. ಓಕೆ, ಈಗ ಭಾರತದ ಸಂವಿಧಾನವನ್ನು ಸ್ಥಾಪಿಸಿದವರು ಅಥವಾ ಭಾರತದ ಸಂವಿಧಾನ ಕರಡು ಸಮಿತಿಯ ಒಂದು ವಿವರಣೆ ನೀಡಿ ಅಥವಾ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ರು ಅಥವಾ ಯಾರ ಅಧ್ಯಕ್ಷತೆಯಲ್ಲಿ ಆ ಕಮಿಟಿ ಇತ್ತು, ಆ ಕಮಿಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರು, ಯಾವಾಗ್ಲೂ ಕೂಡ ಏನಿರ್ತೈತಿ ಈ ಸಂದರ್ಭದಲ್ಲಿ ಉತ್ತರ ನಿಖರವಾಗಿ ಇರ್ತೈತಿ. Okay, then restrictive question leads to restrictive answers, and after that structured interviews are harder and more complicated to develop. ಬಹಳಷ್ಟು ಯೋಚನೆ ಮಾಡಿ ಕೂತ್ಕೊಂಡು ಏನ್ ಮಾಡ್ಬೇಕಾಗ್ತೈತಿ, ರಚನೆ ಮಾಡ್ಬೇಕಾಗ್ತೈತಿ. ಕೆಲವೊಮ್ಮೆ ಕ್ಲಿಷ್ಟತೆಯನ್ನು ಕೂಡ ಇದು ಒಳಗೊಂಡಿರ್ತೈತಿ, ಹೌದಾ? ಸೊ ಇದು ಕೂಡ ಒಂದು ಅವಗುಣ ಆಗಿದೆ. ಬಿಫೋರ್ ಗಿವಿಂಗ್ ಕ್ವಶನ್ಸ್ ವಿ ಹ್ಯಾವ್ ಟು ರೈಟ್ ದೆಮ್, ಟೆಸ್ಟ್ ದೆಮ್ ಅಂಡ್ ಮೇಕ್ ಶ್ಯೂರ್ ಇಂಟರ್ವ್ಯೂವರ್ ಸ್ಟಿಕ್ ಟು ದೆಮ್. ಈಗ ಮುಂಚಿತವಾಗಿ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಅಂದ್ರೆ ಮುಂಚಿತವಾಗಿ ಅದನ್ನ ತಯಾರು ಮಾಡಬೇಕಾಗ್ತೈತಿ. ಪ್ರಶ್ನೆ ಕೇಳೋದಕ್ಕಿಂತ ಅವುಗಳನ್ನು ಬರೆದಿಟ್ಕೊಳ್ಬೇಕಾಗ್ತೈತಿ, ಅವುಗಳ ಪರೀಕ್ಷಣವನ್ನು ಮಾಡಬೇಕಾಗ್ತೈತಿ, ಇನ್ನಿತರ ವ್ಯಕ್ತಿಗಳ ಮೇಲೆ ಪರೀಕ್ಷಣೆ ಮಾಡಬೇಕಾಗ್ತೈತಿ. ಜೊತೆಗೆ ಈ ಇಂಟರ್ವ್ಯೂ ನಲ್ಲಿ ಬಂದಿರತಕ್ಕಂಥ ಸಂದರ್ಶನಾರ್ಥಿ ಏನಿರ್ತಾನಲ್ಲ ಅವನು ಕೂಡ ಆ ಒಂದು ಉತ್ತರಗಳಿಗೆ ಯಾವಾಗಲೂ ಕೂಡ ನೀಡುವಿಕೆಯಲ್ಲಿ ಸ್ಥಿರತೆಯನ್ನ ಹೊಂದಿರಬೇಕಾಗ್ತೈತಿ. And then interview questions may be leaking out. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಸೋರಿಕೆ ಆಗ್ಬಿಡ್ತಾವ. ನಿಮ್ಗೆ ಗೊತ್ತಿದೆ, ಇವತ್ತೆಲ್ಲ ನಾವು ಪೇಪರ್ ನಲ್ಲಿ ನೋಡ್ತಾ ಇರ್ತೀವಿ ಕೆಲವು ಸಂದರ್ಭಗಳಲ್ಲಿ. ಓಕೆ, ದ ಮೆಥಡ್ ಸೀಮ್ ಅ ಬಿಟ್ ಕೋಲ್ಡ್ ಅಂಡ್ ಇಂಪರ್ಸನಲೈಸ್ಡ್. ಇದು ಕೆಲವೊಂದು ಸಂದರ್ಭಗಳಲ್ಲಿ ವ್ಯಕ್ತಿಗತವಾಗಿಲ್ಲದೆ ಇರ್ತಕ್ಕಂಥದ್ದು ಕೂಡ ಆಗಿದೆ. ಓಕೆ, ಸೊ ವಿತ್ ದಿಸ್, ಸೊ ಡಿಯರ್ ಸ್ಟೂಡೆಂಟ್ಸ್, so far we have studied about the structured interview and also advantages of structured interview and disadvantages of structured interview. Thank you very much.